ನೋಡಿ ಯಾವ್ದೋ ಜಾಗದಲ್ಲಿ ಜಿಲ್ಲಾಧಿಕಾರಿ ಅವರೇ ಯಾವ್ದೋ ಜಾಗದಲ್ಲಿ ನೀವು ನೋಡ್ಬಿಟ್ಟು ಹೋಗಿದ್ರಿ, ದಯಮಾಡಿ ಮತ್ತೊಮ್ಮೆ ಒಂದು ಪರಿಶೀಲನೆ ಮಾಡಿ. ಇಲ್ಲಿ ಪ್ರಪಾತ ಮಾಡಿದವ್ರೆ ದೇವಸ್ಥಾನನೂ ಇದೆ, ಪುರಾತನವಾದ ದೇವಸ್ಥಾನ. ನಂಜನಗೂಡಿನಲ್ಲಿ ಅಕ್ರಮ ಗಣಿಗಾರಿಕೆಗೆ ಬೇಸತ್ತ ಗ್ರಾಮಸ್ಥರು ಗಣಿಗಾರಿಕೆಗೆ ಸ್ಫೋಟದಿಂದ ಬೆದರಿ ಗ್ರಾಮ ತೊರೆಯಲು ಮುಂದಾಗಿದ್ದಾರೆ. ನಂಜನಗೂಡು ತಾಲೂಕಿನ ಯಲಚರಗೆರೆ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಸರ್ವೆ ನಂಬರ್ 117ರಲ್ಲಿ ಅಕ್ರಮ ಗಣಿಗಾರಿಕೆ ಮಾಡುತ್ತಿರುವುದಾಗಿ ಆರೋಪ ಕೇಳಿಬಂದಿದ್ದು, ಜಮೀನಿಗೆ ಹೋಗಲು ಗಣಿಗಾರಿಕೆ ಮಾಡುವವರು ಬಿಡ್ತಾ ಇಲ್ಲ. ಯಾಕಂದ್ರೆ ಗಣಿಗಾರಿಕೆಯಿಂದ 100 ಅಡಿ ಎತ್ತರದಿಂದ ಕಲ್ಲಿನ ಚೂರುಗಳು ಬೀಳುತ್ತವೆ. ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆಗಳು ಬಿರುಕು ಬಿಟ್ಟಿದ್ದು, ವೃದ್ಧರಲ್ಲಿ ಅನಾರೋಗ್ಯ ಉಂಟಾಗಿದೆ. ಯಾವುದೇ ಲೈಸೆನ್ಸ್ ಅನ್ನ ಪಡೆಯದೆ ಗಣಿಗಾರಿಕೆ ಮಾಡುತ್ತಿದ್ದಾರೆ. ಕಾನೂನು ನಿಯಮ ಉಲ್ಲಂಘನೆ ಮಾಡಿ ಗಣಿಗಾರಿಕೆ ಮಾಡುತ್ತಿದ್ದಾರೆ. ಹೀಗಾಗಿ ಅಕ್ರಮ ಗಣಿಗಾರಿಕೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ರೈತರು ಒತ್ತಾಯಿಸಿದರು. ನೋಡಿ ಯಾವ್ದೋ ಜಾಗದಲ್ಲಿ ಜಿಲ್ಲಾಧಿಕಾರಿ ಅವರೇ ಯಾವ್ದೋ ಜಾಗದಲ್ಲಿ ನೀವು ನೋಡ್ಬಿಟ್ಟು ಹೋಗಿದ್ರಿ, ದಯಮಾಡಿ ಮತ್ತೊಮ್ಮೆ ಒಂದು ಪರಿಶೀಲನೆ ಮಾಡಿ. ಇಲ್ಲಿ ಪ್ರಪಾತ ಮಾಡಿದವ್ರೆ ದೇವಸ್ಥಾನನೂ ಇದೆ, ಪುರಾತನವಾದ ದೇವಸ್ಥಾನ. ಇಲ್ಲಿಯ ಜನರ ಧಾರ್ಮಿಕ ಭಾವನೆಗೆ ಬೆಲೆ ಇಲ್ವಾ? ಈ ರೀತಿಯಾಗಿ ಮಾಡಿದ್ರೆ ದೇವಸ್ಥಾನ ಬೆಟ್ಟ ಗುಡ್ಡಗಳು ಏನಾದ್ರು ಉಳಿತದ? ಆ ದೇವಸ್ಥಾನದಿಂದ ಈ ಪ್ರಪಾತದವರೆಗೆ ಕಡಿಮೆ ಅಂದ್ರೆ ಏನು ಒಂದು 50 ಮೀಟರ್ ದೂರ ಇದೆ ಅಷ್ಟೇನೆ. ಇಷ್ಟು ಈ ತರವಾಗಿ ಮಾಡೋದಕ್ಕೆ ಅವಕಾಶ ಇದೆಯಾ? ನಿಮ್ಮ ಅಧಿಕಾರಿಗಳು ನಿಮಗೆ ದಿಕ್ ತಪ್ಪಿಸಿ ಎಲ್ಲೋ ಒಂದು ಕಡೆ ನಿಲ್ಲಿಸಿ ತೋರಿಸ್ಬಿಟ್ಟು ಹೋಗಿದ್ದಾರೆ. ದಯಮಾಡಿ ಇದನ್ನೆಲ್ಲ ಒಂದು ಪರಿಶೀಲನೆ ಮಾಡಿ. ನಾವು ಬೆಳಿಗ್ಗೆ 11 ಗಂಟೆಯಿಂದ ನಾವು ರೈತರುಗಳೆಲ್ಲ ನಿಮಗೆ ಇದನ್ನೆಲ್ಲ ತೋರಿಸ್ಬೇಕು. ಈ ಅವಘಡಗಳೆಲ್ಲ ಆಗಬಾರ್ದು, ಈ ತರವಾಗೆಲ್ಲ ಆಗದೆ ನೋಡಿ ಎಷ್ಟು ಅನಾಹುತ ಮಾಡೋರೆ ಅನ್ನೋದನ್ನೆಲ್ಲ ತೋರಿಸ್ಬೇಕು ಅಂತ ನಾವು ಬೆಳಿಗ್ಗೆ 11 ಗಂಟೆಯಿಂದ ಕಾದ್ವಿ. ನಿಮ್ಮ ಅಧಿಕಾರಿಗಳು ನಿಮಗೆ ತಪ್ಪು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಡಿ ಇಲ್ಲಿ ಅನೇಕ ದನಕರುಗಳು ಬಿದ್ದು ಸಾವನ್ನಪ್ಪವೆ ಮತ್ತು ಜನಗಳು ಕೂಡ ಇಲ್ಲಿ ಒಂದು 2-3 ಜನ ಸತ್ತವ್ರೆ. ಯಾಕೆಂದ್ರೆ ಇದನ್ನೆಲ್ಲ ಬೆಳಕಿಗೆ ಬರಲ್ಲ, ಏನೋ ಬಿದ್ದ ಸತ್ತೋದು ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾರೆ. ಇದು ಆಕ್ಸಿಡೆಂಟ್ ಅಲ್ಲ, ಯಾವ ಕಂಪ್ಲೇಂಟು ಆಗಲ್ಲ, ಏನೂ ಆಗಲ್ಲ, ತಗೊಂಡು ಹೋಗ್ಬಿಟ್ಟಿದ್ರೆ ದಫನ್ ಮಾಡ್ತಾರೆ. ಗೊತ್ತಿಲ್ಲ ಅವ್ರಿಗೆ. ನಮ್ಮ ಜನ ಮುಗ್ಧ ಜನವಾಗವ್ರೆ. ಆದ್ರಿಂದ ಇಲ್ಲಿ ಪ್ರತಿದಿನ ಅವಘಡಗಳು ನಡೀತಾನೆ ಇದೆ. ಆದ್ರಿಂದ ದಯಮಾಡಿ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಪೂರ್ಣವಾಗಿ ಪರಿಶೀಲನೆ ಮಾಡಬೇಕು ದಯಮಾಡಿ ಅಂತ ಹೇಳ್ತಾ ಇದ್ದೀನಿ. ದಯಮಾಡಿ ಮತ್ತೊಮ್ಮೆ ಭೇಟಿ ಕೊಟ್ಟು ಈ ಭಾಗದಲ್ಲಿ ಗಣಿಗಾರಿಕೆ ಮಾಡಬಹುದಾ, ಆತ್ಮಸಾಕ್ಷಿ ಅನ್ನೋದು ಏನಾದ್ರು ಇದ್ರೆ ಇದ್ರನ್ನ ಯಾರಾದ್ರೂ ಒಪ್ಕೋತಾರ? ದಯಮಾಡಿ ಇನ್ನೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಜಿಲ್ಲಾಧಿಕಾರಿಗಳು.